ಸಮವಾಗಿರಬೇಕು ಕಟ್ಟೆ ಒಳಗಡೆ ನೋಡಿ. ವಿದ್ಯಾರ್ಥಿಗಳು ಗಲಾಟೆ ಮಾಡಬೇಡಿ ನೋಡಿ. ಪೋಷಕರು ನೇರವಾಗಿ ಕೂತ್ಕೊಳ್ಳಿ. ಸ್ವಲ್ಪ ಬಟ್ಟೆಯೆಲ್ಲ ಸರಿ ಮಾಡ್ಕೊಳ್ಳಿ ನೋಡಿ. ವಿದ್ಯಾರ್ಥಿಗಳು ಆ ಕಲಶವನ್ನು ಎತ್ಕೊಳ್ಳಿ. ಈಗ ನೋಡಿ, ಕಲಶವನ್ನು ಎತ್ಕೊಂಡಿದ್ದೀರಲ್ಲ, ಹೇಳಿ ಓಂ. ವಿದ್ಯಾರ್ಥಿಗಳ ತೀರ್ಮಾನ ಮಾಡಿದಾಗ ಕೋಳಿ ಕಾಳಗವನ್ನ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಈ ತರ ಶಾಲೆಗಳಲ್ಲಿ ಕಲಿಸ್ಕೊಡ್ತಾರಲ್ಲ, ಅದು ಎಷ್ಟು ಮುಖ್ಯ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಅಂತ. ಒಂದು ನಡೆದಿರೋ ಘಟನೆಯಿಂದ ನನ್ನ ಈ ವಿಷಯ ಶುರು ಮಾಡ್ತೀನಿ. ಏನು ಅಂದ್ರೆ, ಒಂದು ಕಡೆ ಇದು ನಡೆದಿರೋ ವಿಷಯ, ಯಾವುದೇ ಸುಳ್ಳಿನ ಕಥೆ ಅಲ್ಲ ಅಥವಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೇಳೋ ಕಥೆ ಅಲ್ಲ. ಗಂಡ ಸಾಯಂಕಾಲ ಬಂದು ಏನೋ ಒಂದಷ್ಟು ತರಕಾರಿನೋ ಏನೋ ಅದೇನೋ ಇವಾಗ ಹೇಳ್ತಾರಲ್ಲ ಮಶ್ರೂಮ್ ಅದೇನೋ ತಗೊಂಡು ಬಂದ್ಬಿಟ್ಟು ರಾತ್ರಿ 11 ಗಂಟೆ ಆಗ್ಬಿಟ್ಟಿತ್ತು. ಹೆಂಡತಿ ಎಲ್ಲ ಸ್ನಾನ ಆಗಿಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಟಿವಿ ನೋಡ್ತಾ ಬರ್ತಿದ್ರು. ಗಂಡನಿಗೆ ಅಡುಗೆ ಮಾಡಿಟ್ಟಿದ್ರು. ಬಂತಕ್ಕಂಗೆ ಈ ಮಶ್ರೂಮ್ ಸ್ವಲ್ಪ ಮಾಡ್ಬಿಡೆ. ಈಗ ಆಗಲ್ಲ, ನನ್ನ ಸ್ನಾನ ಎಲ್ಲ ಮಾಡೋದು ಕೈ ಕಾಲು ಪ್ರಯತ್ನ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ, ನಾಳೆ ಮಾಡೋಣ ರೆಡಿ ನಡೆದಿಲ್ಲ ಕಡೆ ಅವನ್ನೆಲ್ಲ ಇವತ್ತೊಂದು ಈಗ ಸ್ವಲ್ಪ ಮಾಡ್ಬೋದು. ನಾನು ದಿನ ನನ್ನ ಕೈಲಿ ಆಗಲ್ಲ, ಈಗ ಅಲ್ಲಿಬಿಡಿ ಹೋಗಿ ನೀವು ಊಟ ಮಾಡ್ಕೊಂಡು ಮಕ್ಕಳು ಏನು ಮಾಡ್ದ ಅಂದರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗಿ ಆ ಮಶ್ರೂಮ್ ತಗೊಂಡು ಅವನ್ನೇ ತೊಳಿತೀವಿ. ಏನ್ ಮಾಡ್ತಾ ಇದ್ದೀರಾ? ಇರ್ತಾ ಇದ್ದೀನಿ, ನಾನು ಮಾಡ್ಕೋತೀನಿ, ಹೋಗು ಮಾಡಬೇಡಿ ಅಂತ ಹೇಳಿದ್ದೀನಿ ನಿಮಗೆ. ನನ್ನ ಮೇಲೆ ಚಾಲೆಂಜ್ ಮಾಡ್ತಿದ್ದಾರೆ. ನೀನು ಹೋಗಪ್ಪ, ನೀವು ಮಾಡ್ಕೋ, ನಾನು ಮಾಡ್ಕೋತೀನಿ ಅಂತ ಅವ್ರು ಮಾಡ್ತಾನೆ ಇದ್ದೀನಿ. ನಿಮ್ಗೆ ಹೇಳಿದ್ದೀನಿ ಮಾಡಬೇಡಿ ಅಂತ ತಿರ್ಗಾಯಿ ಮಾಡ್ತೀನಿ, ನೀನು ನೀವು ಮಾಡ್ಕೋ. ಸ್ವಲ್ಪ ತಮ್ಮ ಧಡಾರ ಅಂತ ಒಂದು ಸೌಂಡ್ ಕೇಳ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆ ಹೆಣ್ಮಗಳು ನೇಣಾಕೊಂಡು ಸತ್ತೋದು. ಕಾರಣ ಏನು ಅಂದ್ರೆ ನನ್ನ ಮಾತು ನನ್ನ ಗಂಟಕ್ಕೆ ಹೇಳಿಲ್ಲ. ಇದು ಬಹಳ ದೊಡ್ಡ ವಿಷಯ ಅನ್ಕೊಂಡಿದ್ರೆ ನೀವು. ಯಾಕೆ ಇದಾಗಿದೆ ಅಂದ್ರೆ ಸರಿಯಾದ ವಿದ್ಯಾಭ್ಯಾಸ, ತಾಳ್ಮೆ ಇದನ್ನೆಲ್ಲ ಹೇಳ್ಕೊಡದೆ ಇದ್ರೆ ಪಾಠಶಾಲೆಯಲ್ಲೂ ಮನೆಯಲ್ಲೂ ಈ ತರ ಅನಾಹುತಗಳಾಗ್ಬಿಡುತ್ತೆ. ನಮ್ಮ ಪ್ರಾಣಗಳೇ ಹೋಗ್ಬಿಡುತ್ತೆ. ಆ ಕೋಪಕ್ಕೆ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಕೋಪನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಕೋಪನ ನಿಮ್ಮನ್ನು ಆಟಾಡ್ಸಕ್ಕೆ ಬಿಡಬೇಡಿ. ಅದಕ್ಕೆ ಕೆಲವರು ಸಣ್ಣ ಕೋಪ ಬಂದು ಏನೇನೋ ಮಾಡ್ಕೊಂಡಿರ್ತಾರೆ. ನಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ದೇವ್ರು ನಮ್ಗೆ ಏನ್ ಕೊಟ್ಟವ್ರೆ ಅಂತ ಕೆಲವ್ರು ಮಾತಾಡ್ತಾರೆ. ದೇವ್ರು ನಮ್ಗೆ ಏನ್ ಕೊಟ್ಟಾರೆ, ಎಲ್ರಿಗೂ ಅವ್ರು ನೋಡೋ ಕೋಟಿ ಕೊಟ್ಟ, ಇವ್ರನ್ನ ನೋಡೋ ಕಾರ್ ಕೊಟ್ಟ, ನಿಮ್ಗೆ 50 ಲಕ್ಷ ಕಾರ್ ಕೊಟ್ಟ, ನಮ್ಗೆ ಏನ್ ಕೊಟ್ಟ? ಮಕ್ಕಳ ನಮ್ಮ ಮಾತು ಹೇಳ್ತೀನಿ, ದೊಡ್ಡವರೆಲ್ಲ ಕೂತಿದ್ದಾರೆ. 2 ಕಣ್ಗಳಿದೆಯಲ್ಲ ನಿಮ್ದು, ಒಂದು 100 ಕೋಟಿ ಕೊಡ್ತೀನಿ ಅಂದ್ರೂ ಕೊಡೋಕ್ಕಾಗಲ್ಲ. ಅದನ್ನ 2 ಕೈ ಕತ್ತರಿಸ್ಕೊಟ್ಬಿಡು, ನಿಮ್ಗೆ 1 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲ್ಲ. ಒಂದು ಕಾಲು ಕೊಡು ಪರವಾಗಿಲ್ಲ, 2 ಕೊಡು, 10,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ ಅಂದ್ರೆ ಯಾರು ಕೊಡಲ್ಲ. ಅಂದ್ರೆ ಕೋಟಿ ಗಟ್ಟಲೆ ಇರೋ ವಸ್ತುಗಳನ್ನೆಲ್ಲ ಈ ದೇಹದಲ್ಲಿಟ್ಟು ದೇವರು ನಮ್ಗೆ ಪ್ರಪಂಚಕ್ಕೆ ಕಳಿಸಿರೋದು ಜಗತ್ತಿನ ಎಲ್ಲ ಜೀವರಾಶಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ. ಇವತ್ತು ನಿಮ್ಗೆ ಇಷ್ಟ ಬಂದಾಗ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಲ್ಲ. ಅದಕ್ಕಿಂತ ದೊಡ್ಡ ಹೇಳಿಗಳು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಬದುಕಿ ಸಾಧನೆ ಮಾಡಿ ತೋರಿಸಬೇಕು. ಇವತ್ತು ನಾನು 8ನೇ ತರಗತಿ ಈ ವಿಭಾಗದಲ್ಲಿ ಓದ್ತಿದ್ದೀನಿ. ಹೆಣ್ಮಕ್ಳು ತಾಳ್ಮೆ ಜಾಸ್ತಿನ ಅಥವಾ ಗಂಡ್ಮಕ್ಳು ತಾಳ್ಮೆ ಜಾಸ್ತಿನ ಅನ್ನೋ ಈ ವಾದದಲ್ಲಿ ನಾನು ಹೆಣ್ಮಕ್ಳಿಗೆ ತಾಳ್ಮೆ ಜಾಸ್ತಿ ಅಂತ ವಾದ ಮಾಡ್ತೀನಿ. ಏನಕ್ಕೆ ಅಂದ್ರೆ ಇಡೀ ಜಗತ್ತಿನಲ್ಲೇ ನಿಷ್ಕಲ್ಮಶ ಪ್ರೀತಿ ಅಂದ್ರೆ ಅದು ತಾಯಿ ಪ್ರೀತಿ ಮಾತ್ರ. ಒಂದು ಮಗುವಿನ ಮೊದಲನೇ ಹೆಜ್ಜೆ, ಮೊದಲನೇ ಮಾತು ಇದನ್ನೆಲ್ಲ ಕೇಳಿ ಖುಷಿ ಪಡೋಳೆ ತಾಯಿ. ಇಲ್ಲಿರೋ ಗಂಡಸರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಯಾರಾದ್ರೂ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿದೀರಾ ಅಥವಾ ಮಾಡಿಸಿರೋ ತಾಯಿಯಷ್ಟು ತಾಳ್ಮೆಯಿಂದ ಮುಟ್ಕೊಂಡು ಮಾಡ್ಸಕ್ ಸಾಧ್ಯನೇ ಇಲ್ಲ. ಅವ್ರ ಮಗು ಕೈಲಿ ಪೆನ್ಸಿಲ್ ಹಿಡಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಅಕ್ಷರಗಳನ್ನ ಕಲಿಸುವಂತ ತಾಳ್ಮೆ ಯಾವ ಗಂಡಸರಲ್ಲೂ ಬರಲ್ಲ. ಆದ್ರೆ ಹೆಣ್ಮಕ್ಳು
ಗಂಡ್ಮಕ್ಳು ಕೂಡ ತನ್ನ ಮಕ್ಕಳಿಗೆ ಪೆನ್ಸಿಲ್ ಹಿಡಿದು ತಿದ್ದಿ ತೀಡಿ ಅವ್ರಿಗೆ ವಿದ್ಯಾಬುದ್ಧಿನ ಕಲಿಸೋ ಅಷ್ಟು ತಾಳ್ಮೆ ಗಂಡು ಮಕ್ಕಳಲ್ಲೂ ಇದೆ. ಸಾಮಾನ್ಯವಾಗಿ ಹೇಳೋದಾದ್ರೆ ಮನೆಯಲ್ಲಿ ಜಗಳ ಕಿರಿಕ್ನ ಶುರು ಮಾಡೋದೇ ಹೆಂಗಸರು. ಯಾವ ತರ ಅಂದ್ರೆ ಒಂದು ಸಿಲ್ಲಿ ಮ್ಯಾಟರ್ನ ಸೀರಿಯಸ್ ವಿಷಯ ಮಾಡಿ ಬಿಟ್ಬಿಡ್ತಾರೆ. ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ಒಂದಿನ ಹೆಂಡತಿ ತನ್ನ ಗಂಡನ ಹತ್ರ ಆಫೀಸಿಂದ ಬರ್ಬೇಕಾದ್ರೆ ರೀ ನನ್ಗೋಸ್ಕರ ಫೇರ್ ಅಂಡ್ ಲವ್ಲಿ, ಪಾನ್ಸ್ ಪೌಡರ್, ಲಿಪ್ಸ್ಟಿಕ್ ನ ತಕೊಂಬಂದು ಮರಿಬೇಡಿ ಅಂತ ಹೇಳಿರ್ತಾರೆ. ತನ್ನ ಗಂಡ ಆಯ್ತು ಸರಿ ತಂದು ಕೊಡ್ತೀನಿ ಬಿಡು ಅಂದ್ಬಿಟ್ಟು ಆಫೀಸ್ಗೆ ಹೋಗ್ತಾನೆ. ಪಾಪ ಅವನ್ಗೋ ಆಫೀಸಲ್ಲಿ ಬಾಸ್ ಕಾಟ, ಹೊರಗಡೆ ಫ್ರೆಂಡ್ಸ್ ಕಾಟ, ಲೈಫಲ್ಲಿ ಎಷ್ಟೊಂದು ಪರ್ಸನಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಇದೆಲ್ಲಾನು ಮೇಂಟೈನ್ ಮಾಡೋಷ್ಟರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿ ತಲೆನೋವು ಬಂದಿರುತ್ತೆ. ನಾನು ಹಿಂಗೆ ಆದ್ರೆ ನನ್ನ ಕೆಲಸ ನಾಳೆನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾನೆ. ಪಾಪ ಬಡ್ಪಾಯ್ ಗಂಡ ಮನೆ ಗಾಡಿ ಇದ್ದು ಹೊಸಗಳ ಕಾಲ್ ಇಡೋದು ತಡ ಆಗ್ಲೇ ಹೆಂಡತಿ ಶುರು, ರೀ ನಾನು ಹೇಳಿದ್ನಲ್ಲ ಮನೆಗೆ ತಗೊಂಡ್ಬಂದ್ರ ಗೊತ್ತು ನನಗೆ ತಂದಿರಲ್ಲ ಅಂತ. ಯಾಕೆ ಹೇಳಿ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಯಾವಾಗ್ಲೂ ನನ್ನ ಕಂಡ್ರೆ ಉದಾಸೀನ ಮಾಡ್ತೀನಿ ಅಂತ ಕಪ್ಪೆ ವಟ ನನಗೆ ಜಗಳ ಶುರು ಮಾಡೇ ಬಿಡ್ತಾಳೆ. ಪಾಪ ನನ್ನ ಗಂಡ ಸುಸ್ತಾಗಿ ಬಂದಿರ್ತಾನೆ. ಕಾಫಿ ಕೊಡ್ತಾರಿ, ತಿಂಡಿ ಕೊಡ್ತಾರಿ ಅಂತ ಕೇಳೋಣ ತಾಳ್ಮೆನಾದ್ರೂ ಹೆಜ್ಜೆ ಇಲ್ಲ ಹೆಣ್ಮಕ್ಳಿಗೆ. ಪಾಪ ಬಡಪಾಯಿ ಗಂಡ ಅವನಾಗವನೆ, ಲೇ ನನ್ನ ತಲೆ ಮೇಟೈತೆ ಒಂದು ಲೋಟ ಟೀ ಕೊಡೋದು, ಸುಮ್ಮನೆ ನಾನು ಕೇಳ್ದಾಗ ನಿಮ್ಗೆ ಇದರ ಕಾಯಿಲೆ ಎಲ್ಲ ಬಂದು ಒಪ್ಪಿಸ್ಕೊಬಿಡ್ತದೆ ಅಂತ ಅವನ್ ಬೈನ ಅವಳೆ ಮುಚ್ಚಿಸ್ಬಿಟ್ಟಿರ್ತಾಳೆ. ಪಾಪ ಯಾವ್ದೋ ಒಂದು ಕಾರಣಕ್ಕೆ ನನ್ನ ಗಂಡ ತಂದಿರಲ್ಲ, ತಂದು ಕೊಡ್ತಾನೆ ಬಿಡು ಅಂತ ತಾಳ್ಮೆಗೆ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು. ಚಾನ್ಸೇ ಇಲ್ಲ.